ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಮಜ್ಜಿಗೆ ಕುಡೀರಿ. ಅಮ್ಮ. ಜಾನು, 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 ಏನಮ್ಮ ಇದು ಇದ್ದಕ್ಕಿದ್ದಾಗೆ ಬಂದಿದ್ಯಾ? ಅಪ್ಪ ಹೇಗಿದೆಯಾ ಮಗಳೇ? ಚೆನ್ನಾಗಿದ್ದೀನಪ್ಪ. ಜಾನು, ಕೂತ್ಕೋ. ಫೋನ್ಗೆ ಏನು ಮಾಡಿಲ್ಲ, ಬರ್ತೀನಿ ಅಂತ. ಮಾಡೋಣ ಅಂತಾನೆ ಇದ್ದೆ ಅಮ್ಮ. ಅಜ್ಜಿ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದ್ಬಿಟ್ಟೆ. ಒಳ್ಳೇದಾಯ್ತು ಬಿಡು. ಕಳಿಸಲ್ಲ ನೀನು ಬಂದಾಗ ನಿನ್ ಜೊತೆ ಸರಿಯಾಗಿ ಮಾತಾಡಕ್ಕೂ ಆಗ್ಲಿ. ಹೇಗಿದೆಯಾ ಜಾನು? ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಅದಕ್ಕೆ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಅಪ್ಪ ಅಜ್ಜಿ ಹೇಗಿದ್ದಾರೆ? ಏನು ತೊಂದರೆ ಇಲ್ಲ ತಾನೆ? ತೊಂದರೆ ಏನೂ ಇಲ್ಲ ಮಗಳೇ, ಆದ್ರೆ ಪ್ರಜ್ಞೆ ಇನ್ನೂ ಬಂದಿಲ್ಲ. ಜಾನು, ನಿಮ್ ಗಂಡ ಹೆಂಡತಿ ಇಬ್ರಿಗೂ ಅಜ್ಜಿ ಮೇಲೆ ಎಷ್ಟೊಂದು ಪ್ರೀತಿ ಅಲ್ಲ? ಒಬ್ರಾದ್ಮೇಲೆ ಒಬ್ರು ಬಂದು ನೋಡ್ಕೊಂಡು ಹೋಗ್ತಿದ್ದೀರಾ. ಏನು ಹೇಳ್ತಿದ್ದೀರಾ ಅದಕ್ಕೆ? ಹಾಂ, ಆಗಲೇ ಜಯಂತ್ ಬಂದು ಅಜ್ಜಿ ನೋಡ್ಕೊಂಡು ಹೋದ್ರು. ಈಗ ನೀನು ಬಂದಿದೀಯಾ. ನೀವು ತೋರಿಸ್ತಿರೋ ಕಾಳಜಿ ನೋಡಿದ್ರೆ ಅಜ್ಜಿನ ನಿಮ್ಮನೆಲ್ಲ ಇಟ್ಕೊಂಡು ಚೆನ್ನಾಗಿ ನೋಡ್ಕೋಬೋದಿತ್ತು. ಅಂದರೆ ಅವ್ರ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ರಾ? ನನಗೆ ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಖಂಡಿತ ಏನೋ ಮಾಡಿರ್ತಾರೆ. ಮೊದಲು ಏನು ಅಂತ ತಿಳ್ಕೋಬೇಕು. ಏ ಜಾನು, ಯಾವಾಗಲೂ ಒಟ್ಟಿಗೆ ಬರ್ತಿದ್ರೆ ಈಗೇನೆ ಸಪ್ರೇಟಾಗಿ ಬಂದಿದ್ದೀರಾ? ಅವ್ರ ಹೆಸರು ಹೇಳಿದ ತಕ್ಷಣ ಏನೇ ಹೀಗಾಡ್ತಿದ್ಯಾ? ಆರ್ ಯು ಆಲ್ ರೈಟ್? ಎವ್ರಿಥಿಂಗ್ ಓಕೆ? ಜಾನು, ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ? ಆರಾಮಾಗಿದ್ಯಾ ಅಲ್ವಾ? ಅದು ಹೋಗ್ಲಿ ಬಿಡಮ್ಮ. ಪ್ರಯಾಣ ಮಾಡಿ ಬಂದಿದ್ದಾಳಲ್ವಾ, ಟಯರ್ಡ್ ಆಗಿದೆ ಅನ್ಸತ್ತೆ. ಬಾ ಜಾನು, ಊಟ ಮಾಡೋಣ ಬಾ. ಅಮ್ಮ ಏನು ಬೇಡ ಅಮ್ಮ, ನನಗೇನು ತಿನ್ಬೇಕು ಅನಿಸ್ತಿಲ್ಲ, ಆಮೇಲೆ ತಿಂತೀನಿ. ಯಾಕೆ? ಮನೆ ಬಿಟ್ಟು ಎಷ್ಟೊತ್ತಾಗಿರುತ್ತೋ ಏನೋ, ಹೊಟ್ಟೆ ಹಸಿವಾಗಿರಲ್ವಾ? ನೋಡು, ಈಗ ನಿನಗಾಗಲ್ಲ ಅಂದ್ರೂ ನೀನು ಹೊಟ್ಟೆಲಿ ಬೆಳಿತಾರೋ ಮಗುಗಾದರೂ ಊಟ ಮಾಡಬೇಕು. ಹೋಗು ಮಗಳೇ, ಎಷ್ಟಾಗುತ್ತೆ ಅಷ್ಟು ಊಟ ಮಾಡು. ಜಾನು, ಈಗ ಮಗು ಹೊಟ್ಟೆಲಿರುವಾಗ ನೀನು ಚೆನ್ನಾಗಿ ತಿಂದು ಉಂಡು ಮಾಡಿದ್ರೆ ಮಗು ದಷ್ಟಪುಷ್ಟವಾಗಿ ಹುಟ್ಟುತ್ತೆ. ನಿನ್ಗೆ ಒಳಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಊಟ ಇಲ್ಲೇ ತಂದ್ಕೊಟ್ಬಿಡ್ತೀನಿ ಬಿಡು. ಅಯ್ಯೋ ಅದಕ್ಕೆ ನಿಜವಾಗ್ಲೂ ನಂಗೆ ಇವಾಗ ಏನೂ ತಿನ್ಬೇಕು ಅನಿಸ್ತಿಲ್ಲ. ಬೇಕಾದರೆ ನಾನೇ ಕೇಳ್ತೀನಿ. ಜಾನು, ಏನಾಯ್ತೆ ನಿನ್ಗೆ? ಈ ರಾತ್ರಿಯಲ್ಲಿ ಒಬ್ಳೇ ಬಂದಿದ್ಯಾ? ಊಟ ಮಾಡು ಅಂದ್ರೆ ಬೇಡ ಅಂತಿದ್ಯಾ? ಎಲ್ಲ ಆರಾಮಾಗಿದೆ ತಾನೇ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.